ಬನ್ನಿ ಮತ್ತೆ ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯ ನಾವು ಮಾತಾಡೋಣ. ಅದು ಬ್ರೈನ್ ಸ್ಟ್ರೋಕ್ ಬಗ್ಗೆ. ಆಕ್ಚುಲಿ ಈ ಬ್ರೈನ್ ಸ್ಟ್ರೋಕ್ ಗೊತ್ತಿದೆ ನಿಮಗೆ, ಸಾಕಷ್ಟು ಡೇಂಜರ್ ಅಂತ. ಯಾಕೆ ಇದು ಡೇಂಜರ್ ಅಂದ್ರೆ, ಬ್ರೈನ್ ಸ್ಟ್ರೋಕ್ ಯಾರಿಗಾಗತ್ತೆ ಅವ್ರಿಗೆ ಕಂಪ್ಲೀಟ್ ಆಗಿ ಅವ್ರ ಮನೆ ಅವ್ರ ಸಂಸಾರ ಏನಾಗುತ್ತೆ, ತುಂಬಾನೇ ಏನಾಗುತ್ತೆ ಪ್ರಾಬ್ಲಮ್ಗೆ ಈಡಾಗುವಂಥದ್ದು. ಬಿಕಾಸ್ ಒಂದು ಮನೆಯಲ್ಲಿ ಮೇನ್ ಪಿಲ್ಲರ್ ಯಾರಿರ್ತಾನೆ, ಒಬ್ಬ ಗಂಡ್ಸಿಲ್ಲ ಹೆಂಗ್ಸು ದುಡಿಯೋರು, ಅವ್ರಿಗೇನಾದ್ರೂ ಸ್ಟ್ರೋಕ್ ಆಯ್ತು ಅಂದ್ರೆ ಕಂಪ್ಲೀಟ್ ಆಗಿ ಅಂಗವಿಕಲ ಆಗೋಗ್ತಾರೆ. ಯಾವುದೇ ತರ ಫಿಸಿಕಲಿ ಅವರು ಓಡಾಡಕ್ಕಾಗಲ್ಲ, ಸಮರ್ಥ ಅವರ ಸಮರ್ಥನೆ ಇರಲ್ಲ ಆಕ್ಚುಲಿ, ಸರಿನಾ, ಕೆಲಸ ಮಾಡಕ್ಕೆ. ಹಾಗಾಗಿ ಅವ್ರ ಆರ್ಥಿಕ ಪರಿಸ್ಥಿತಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಅವರ ಸಂಸಾರ ಏನಾಗುತ್ತೆ, ಬೀದಿಗೆ ಬರುವಂತ ಚಾನ್ಸಸ್ ಇದೆ ಒಂದು ಕಾಯಿಲೆಯಿಂದ. ಹಾಗಾಗಿ ಈ ಬ್ರೈನ್ ಸ್ಟ್ರೋಕ್ ಬಗ್ಗೆ ನಾವು ತುಂಬಾ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕು. ಈ ಬ್ರೈನ್ ಸ್ಟ್ರೋಕ್ ನ ಸಾಮಾನ್ಯವಾಗಿ ನಾವು ಸ್ಟ್ರೋಕ್ ಅಂತ ಕರಿತೀವಿ, ಇಲ್ಲ ಅಂದ್ರೆ ಪ್ಯಾರಾಲಿಸಿಸ್ ಅಂತ ಕರಿತೀವಿ, ಇಲ್ಲಾಂದ್ರೆ ಹೆಮಿಪ್ಲೀಜಿಯಾ ಅಂತ ಕರಿತೀವಿ. ಇದು ಇಂಗ್ಲಿಷ್ ಸೈಂಟಿಫಿಕ್ ವರ್ಡ್ ಅಲ್ಲಿ ನಾವು ಹೆಮಿಪ್ಲೀಜಿಯಾ ಅಂತ ಕರಿತೀವಿ. ನಮ್ಗೆ ಎರಡು ತರ ಸ್ಟ್ರೋಕ್ ಆಗುತ್ತೆ. ಒಂದು ಈಗ ಸ್ಟ್ರೋಕ್ ಆಗೋದಕ್ಕೆ ಕಾರಣ ಮಾತ್ರ ಇದೊಂದು ಟೈಪ್ಸ್ ನಾನು ಹೇಳ್ತೀನಿ ನಿಮ್ಗೆ. ಎರಡು ತರ, ಎರಡು ಮೇನ್ ಕಾರಣ. ಒಂದು, ನಮ್ಮ ಮೆದುಳಿಗೆ ಕರೆಕ್ಟಾಗಿ ರಕ್ತ ಪರಿಚಲನೆ ಆಗಿಲ್ಲ ಅಂದ್ರೆ, ರಕ್ತನಾಳದ ಮುಖಾಂತರ ಅಂದ್ರೆ ನಮ್ಮ ರಕ್ತನಾಳದಲ್ಲಿ ಏನಾದ್ರೂ ಬ್ಲಾಕೇಜ್ ಆಯ್ತು ಅಂದ್ರೆ ರಕ್ತ ಕರೆಕ್ಟಾಗಿ ನಮ್ಮ ಮೆದುಳಿಗೆ ಸಪ್ಲೈ ಆಗಲ್ಲ ಅಂದ್ರೆ, ನಮ್ಮ ಬ್ರೈನ್ ಅಲ್ಲಿ 100 ಬಿಲಿಯನ್ ನರಕೋಶಗಳು ಇರುತ್ತೆ, ನ್ಯೂರಾನ್ಸ್ ಇರುತ್ತೆ. ಅವಕ್ಕೆ ಶಕ್ತಿ ಬರಬೇಕು ಅಂದ್ರೆ ಮೇನ್ ಇಂಪಾರ್ಟೆಂಟ್ ರಕ್ತದಿಂದ ಗ್ಲೂಕೋಸ್ ಮತ್ತೆ ಆಕ್ಸಿಜನ್ ಹೋಗ್ಬೇಕು. ಯಾವಾಗ ಗ್ಲೂಕೋಸ್ ಆಕ್ಸಿಜನ್ ಸಪ್ಲೈ ಆಗಲ್ಲ ಕರೆಕ್ಟಾಗಿ ನಮ್ಮ ನರಕೋಶಕ್ಕೆ, ನರಕೋಶ ಸರಿಯಾಗಿ ಕೆಲಸ ಮಾಡಲ್ಲ. ಅವಾಗ ಏನಾಗುತ್ತೆ, ನಮ್ಗೆ ಸ್ಟ್ರೋಕ್ ಆಗುತ್ತೆ. ಇದು ಕಾರಣ ಏನು ಅಂದ್ರೆ, ನಮ್ಮ ಬ್ಲಡ್ ವೆಸಲ್ ಅಲ್ಲಿ ಬ್ರೈನ್ಗೆ ಕನೆಕ್ಟ್ ಆಗುವಂತ ಬ್ಲಡ್ ವೆಸಲ್, ವೆಂಟ್ರಿಕಲ್ಸ್ ಅಂತ ಕರಿತೀವಿ ನಾವು, ಅಲ್ಲಿ ಏನಾದ್ರು ಬ್ಲಾಕೇಜ್ ಆಯ್ತು ಅಂದ್ರೆ ಏನಾಗುತ್ತೆ, ನಮಗೆ ಸ್ಟ್ರೋಕ್ ಬರುವಂತ ಚಾನ್ಸಸ್ ಇರುತ್ತೆ. ಇದನ್ನ ನಾವು ಇಸ್ಟಮಿಕ್ ಸ್ಟ್ರೋಕ್ ಅಂತ ಕರಿತೀವಿ. ಎರಡನೇದು, ಇದೇ ರಕ್ತನಾಳ ಪ್ರೆಷರ್ ಏನಾದ್ರು ಜಾಸ್ತಿಯಾಗಿ ನಮ್ಮ ಬ್ರೈನ್ ಅಲ್ಲಿ ಅದು ಹೊಡ್ಕೊಂಡು ಅದರಿಂದ ರಕ್ತ ಆಚೆ ಬಂದು ಗಂಟಾದ್ರೆ ಅದನ್ನ ನಾವು ಕ್ಲಾಟಿಂಗ್ ಇಲ್ಲ ಹೆಪ್ಪುಗಟ್ಟುತ್ತೆ. ಇದನ್ನ ನಾವು ಹೆಮರೇಜ್, ಕಾಮನ್ ಆಗಿ ನಾವು ಇದನ್ನ ಹೆಮರೇಜ್ ಸ್ಟ್ರೋಕ್ ಅಂತಾನೆ ಕರಿತೀವಿ. ಮತ್ ನಮ್ಮ ಈ ಬ್ರೈನ್ ಸ್ಟ್ರೋಕ್ ಏನ್ ಸಡನ್ ಆಗಿ ಬರಲ್ಲ. ಇದು ಬರೋಕ್ಕಿಂತ ಮುಂಚೆ ಅಂದ್ರೆ 1 ತಿಂಗಳು ಮುಂಚೆ ನಮ್ಗೆ ಕೆಲವು ಸಿಂಪ್ಟಮ್ಸ್ ಕೊಡುತ್ತೆ. ಆ ಸಿಂಪ್ಟಮ್ಸ್ ನ ಕರೆಕ್ಟ್ ಆಗಿ ನೀವು ರೆಕಗ್ನೈಸ್ ಮಾಡ್ಕೊಂಡು ಅದು ಟ್ರೀಟ್ಮೆಂಟ್ ತಗೊಂಡ್ಬಿಟ್ರೆ 100% ತುಂಬಾ ಗಂಡಾಂತರದಿಂದ ನೀವೇನು ಪಾರಾಗ್ಬೋದು. ಬನ್ನಿ ಮತ್ತೆ ಇನ್ಯಾಕೆ ತಡ. ಸೊ ನಾನು ಡಾಕ್ಟರ್ ಮಹೇಶ್, ಸರಿನಾ. ಇವತ್ತು ನಾವು ಈ ಸೈನ್ ಅಂಡ್ ಸಿಂಪ್ಟಮ್ಸ್ ಆಫ್ ಸ್ಟ್ರೋಕ್, ಇದೆಲ್ಲ ಪ್ಯಾರಾಲಿಸಿಸ್ಗೆ ಯಾವ ತರ ನಮ್ಗೆ ಸೈನ್ ಆಗುತ್ತೆ, ಇಲ್ಲಾಂದ್ರೆ ನಮ್ಗೆ ಸಿಂಪ್ಟಮ್ಸ್ ಬರುತ್ತೆ 1 ತಿಂಗಳು ಮುಂಚೆ. ಅಂದ್ರೆ ಸ್ಟ್ರೋಕ್ ಆಗೋಕ್ಕಿಂತ 1 ತಿಂಗಳು ಮುಂಚೆ ನಮ್ಗೆ ಕೆಲವು ಸಿಂಪ್ಟಮ್ಸ್ ನ ನಮ್ ದೇಹ ಕೊಡುತ್ತೆ. ಸೊ ನೀನು ಇದನ್ನೇನಾದ್ರು ನೀನ್ ಸರಿ ಮಾಡ್ಕೊಂಡ್ಲಿಲ್ಲ ಅಂದ್ರೆ ನಿನ್ಗೆ ಸ್ಟ್ರೋಕ್ ಆಗುತ್ತೆ ಇನ್ನೊಂದು ತಿಂಗಳಲ್ಲಿ ಅಂತ ಒಂದು ಎಚ್ಚರಿಕೆ ಕೊಡುತ್ತೆ ನಮ್ಮ ದೇಹ. ಅದು ಯಾವ್ಯಾವ ಎಚ್ಚರಿಕೆ ಅನ್ನೋದನ್ನ ನಾವು ಇವತ್ತು ನೋಡೋಣ. ಫಸ್ಟ್ ಬಂದು ಹೆಡ್ ಏಕ್. ನಾರ್ಮಲ್ ಆಗಿ ಎಲ್ಲರಿಗೂ ಕೂಡ ತಲೆನೋವು ಬರುವಂತದ್ದು ಯಾಕೆ ಬರುತ್ತೆ ಅಂದ್ರೆ ಸ್ಟ್ರೆಸ್, ಸ್ಟ್ರೈನ್, ಟೆನ್ಷನ್, ಸರಿನಾ. ಏನಾದ್ರು ಟೆನ್ಷನ್ ಆದ್ರೆ ನಮ್ಗೆ ತಲೆನೋವು ಬರುತ್ತೆ. ಇಲ್ಲ ಅಂದ್ರೆ ಕೆಲವು ಗ್ಯಾಸ್ಟ್ರೈಟಿಸ್ ಆದ್ರೆ ತಲೆನೋವು ಬರುತ್ತೆ. ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ನಾವು ಊಟ ಮಾಡಿಲ್ಲ ಅಂದ್ರೂ ತಲೆನೋವು ಬರುತ್ತೆ. ಇದು ನಾರ್ಮಲ್ ಆಗಿ. ನಿಮ್ ತಲೆನೋವು ಬಂತು ಅಂದ್ರೆ ನೀವು ಒಂದ್ ಸ್ವಲ್ಪ ರೆಸ್ಟ್ ಮಾಡ್ತೀರ, ರೆಸ್ಟ್ ಮಾಡಿದ ತಕ್ಷಣ ತಲೆನೋವು ಸರಿ ಹೋಗುತ್ತೆ. ಬಟ್ ಈ ಸ್ಟ್ರೋಕ್ ಆಗೋರ್ಗೆ ಯಾವ ತರ ಆಗುತ್ತೆ ತಲೆನೋವು, ಅವ್ರು ನಾರ್ಮಲ್ ಆಗಿ ಇದ್ದು ಕೂಡ ನೆಮ್ಮದಿಯಾಗಿ ನಿದ್ದೆ ಮಾಡಿದ್ರು ಕೂಡ ನಿದ್ದೆ ಮಾಡಿ ಎದ್ದಾಗ ತಲೆ ಹಂಗೆ ಇಟ್ಕೊಂಡಿರುತ್ತೆ. ಅವ್ರು ಯಾವ್ದೇ ತರ ಟೆನ್ಷನ್ ತಗೊಂಡಿಲ್ಲ ಅಂದ್ರೂ ಕೂಡ ತಲೆನೋವು ಹಾಗೆ ಕಂಟಿನ್ಯೂ ಆಗಿ ಇಟ್ಕೊಂಡಿರುತ್ತೆ. ತಲೆಯಲ್ಲಿ ಒಂಥರ ಏನೋ ಓಡಾಡೋ ತರ ಆಗೋದು, ತಲೆ ದಿಮ್ ಅನ್ನೋದು, ತಲೆ ಇಟ್ಕೊಂಡಿರೋದು, ತಲೆ ಹಿಂಡ್ತಾ ಇರೋದು, ಈ ತರ ಹಿಂಸೆ, ಅವ್ರಿಗೆ ಸಖತ್ ಹಿಂಸೆ ಆಗುತ್ತೆ. ಈ ತರ ಆಯ್ತು ಅಂದ್ರೆ ಸಾಮಾನ್ಯವಾಗಿ ಇದು ಸ್ಟ್ರೋಕ್ ಆಗೋದಿಕ್ಕೆ ಕಾರಣ ಆಗಿರಬಹುದು. ಯಾಕೆ ನಮ್ಗೆ ಈ ತರ ತಲೆಯಲ್ಲಿ ದಿಮ್ ಅನ್ನೋದು ಇಲ್ಲಾಂದ್ರೆ ತಲೆ ಇಟ್ಕೊಳ್ಳೋದಾಗುತ್ತೆ ಅಂದ್ರೆ, ನಿಮ್ಮ ಮೆದುಳಿಗೆ ಕರೆಕ್ಟ್ ಆಗಿ ರಕ್ತ ಪರಿಚಲನೆ ಆಗಿಲ್ಲ. ಅಂದ್ರೆ ನಮ್ಮ ರಕ್ತನಾಳದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ವೆಂಟ್ರಿಕಲ್ಸ್ ಅಲ್ಲಿ ಬ್ಲಾಕೇಜ್ ಆಗಿರ್ಬೋದು ಅಂತ ಇಮ್ಮಿಡಿಯೇಟ್ ಆಗಿ ನ್ಯೂರಾಲಜಿಸ್ಟ್ ಹತ್ರ ಹೋಗಿ. ಎರಡನೇದು ಬಂದು ಮೆಮೊರಿ ಲಾಸ್, ಅಂದ್ರೆ ಲಾಸ್ ಆಫ್ ಮೆಮೊರಿ ಅಂತ ಕರಿತೀವಿ. ನಮ್ಗೆ ಜ್ಞಾಪಕ ಶಕ್ತಿ ಕಡಿಮೆ ಆಗುತ್ತೆ. ಹೆಂಗೆ, ಒಬ್ಬ ವ್ಯಕ್ತಿಗೆ ಏನಾದ್ರು ಮೆಮೊರಿ ಲಾಸ್ ಆಯ್ತು ಅಂದ್ರೆ ಅವನು ಹೆಸರನ್ನ ಮರಿತಾನೆ, ಜಾಗಗಳನ್ನ ಮರಿತಾನೆ, ಸರಿನಾ. ಸೊ ಮತ್ತೆ ಅವರ ಫ್ಯಾಮಿಲಿ ಮೆಂಬರ್ಸ್ ಯಾರು ಅಂತ ಸರಿಯಾಗಿ ಗೊತ್ತಾಗಲ್ಲ. ಜೊತೆಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೂ ಕೂಡ ಸಾಮಾನ್ಯವಾಗಿ ಕಾನ್ವರ್ಸೇಷನ್ ಏನಾಗುತ್ತೆ, ಡಿಫಿಕಲ್ಟ್ ಆಗುತ್ತೆ. ಎದುರುಗಡೆ ಕೂತ್ಕೊಂಡಿರುವಂತ ವ್ಯಕ್ತಿ ಹೆಸರು ಏನು ಅನ್ನೋದು ಗೊತ್ತಾಗಲ್ಲ, ಅವ್ನು ಯಾರು ಅನ್ನೋದು ಗೊತ್ತಾಗಿರಲ್ಲ. ಎಲ್ಲಾರು ಮಾರ್ಕೆಟ್ ಅಲ್ಲಿ ಇಲ್ಲಿ ಹೋಯ್ತು ಅಂದ್ರೆ ಅವ್ನ ಮನೆ ಅಡ್ರೆಸ್ ಕರೆಕ್ಟ್ ಆಗಿ ಅವ್ನು ಹುಡ್ಕಕ್ಕಾಗಲ್ಲ, ಸಡನ್ ಆಗಿ ಮರ್ತೋಗುತ್ತೆ.
ಮತ್ತೆ ಅವ್ರ ಯಾರೇ ಕ್ಲೋಸ್ ಫ್ರೆಂಡ್ಸ್ ಹತ್ರ ಕೂತ್ಕೊಂಡು ಮಾತಾಡಿ ಕಾನ್ವರ್ಸೇಷನ್ ಶುರು ಮಾಡಿದ್ರೆ ಅವರು ಮತ್ತೆ ಕೌಂಟರ್ ಕೊಡ್ಬೇಕಲ್ಲ. ಕೌಂಟರ್ ಕೊಡ್ಬೇಕು ಏನಾದ್ರು ಹೇಳಕ್ ಹೋದ್ರೆ ಆ ಮಾತು ಕೂಡ, ಹೊಸ ಮಾತು ಕೂಡ ಮರ್ತೋಗುತ್ತೆ. ನಾನು ಏನ್ ಹೇಳ್ಬೇಕು ಆ ವರ್ಡ್ ಅನ್ನೋದು ಕೂಡ ಮರ್ತೋಗುತ್ತೆ. ಈ ತರ ಏನಾದ್ರೂ ಇಮ್ಮಿಡಿಯೇಟ್ ಆಗಿ ನಿಮ್ಗೆ ಮೆಮೊರಿ ಲಾಸ್ ಆಗಿ ನೀವು ಹೆಸರುಗಳನ್ನ, ಜಾಗನ ಮರೆಯಕ್ಕೆ ಏನಾದ್ರು ಶುರು ಮಾಡಿದ್ರೆ ಖಂಡಿತ ನ್ಯೂರಾಲಜಿಸ್ಟ್ ಹತ್ರ ನೀವು ಏನ್ ಮಾಡಿ, ವಿಸಿಟ್ ಮಾಡಿ. ಯಾಕಂದ್ರೆ ನಿಮ್ಮ ಬ್ರೈನ್ ಸರಿಯಾಗಿ ಕೆಲಸ ಮಾಡ್ತಿರಲ್ಲ. ಮೂರನೇದು ಬಂದು ಫ್ಯಾಟಿಗ್, ಸಿವಿಯರ್ ಫ್ಯಾಟಿಗ್ ಅಂದ್ರೆ ಸುಸ್ತು ಅಂತ ಕರಿತೀವಿ. ಇದು ಅಷ್ಟೇನೆ. ನಾರ್ಮಲ್ ಆಗಿ ನಮ್ ಸುಸ್ತು ಏನಾಗುತ್ತೆ, ಫಿಸಿಕಲ್ ಮತ್ತೆ ಮೆಂಟಲ್ ವರ್ಕ್ ಎರಡು. ಫಿಸಿಕಲ್ ವರ್ಕ್ ಅಂದ್ರೆ ದೈಹಿಕವಾಗಿ ನಾವೇನಾದ್ರು ಕೆಲಸ ಮಾಡಿದ್ರೆ, ಮೆಂಟಲ್ ವರ್ಕ್ ಅಂದ್ರೆ ಮಾನಸಿಕವಾಗಿ ಕೆಲಸ ಮಾಡಿದ್ರೆ, ಸರಿನಾ? ಸೊ ಫ್ಯಾಕ್ಟ್ರಿಲಿ ಕೆಲಸ ಮಾಡಿದ್ರೆ ದೈಹಿಕವಾಗಿ ವರ್ಕ್ ಆಗುತ್ತೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಕೂತ್ಕೊಂಡು ಪಾಪ ಕಂಪ್ಯೂಟರ್ ನೋಡ್ತಾ ಇರ್ತಾರೆ. ಸೊ ಅವ್ರಿಗೆ ಏನಾಗುತ್ತೆ, ಮೆಂಟಲಿ ಸ್ಟ್ರೆಸ್ ಆಗುತ್ತೆ. ಎರಡರಿಂದ ನಮ್ಗೆ ಸುಸ್ತಾಗುತ್ತೆ. ಸುಸ್ತಾದ್ರೆ ನಾರ್ಮಲ್ ಆಗಿ ನೀನು ಹೋಗಿ ಮಲ್ಕೊಂತೀಯ, ಸರಿನಾ? ಮಲ್ಕೊಂಡು ಒಂದು ಹಾಫ್ ಅನ್ ಅವರ್ 1 ಅವರ್ ಏನಾಗುತ್ತೆ, ಸುಸ್ತು ಕಡಿಮೆ ಆಗುತ್ತೆ. ಬಟ್ ಬ್ರೈನ್ ಸ್ಟ್ರೋಕ್ ಬರೋಕ್ಕಿಂತ ಮುಂಚೆ ಇದು ಸಿಂಪ್ಟಮ್ ಕೊಡುತ್ತೆ ಅಲ್ವಾ. ಇವ್ರಿಗೆ ಯಾವ ತರ ಸುಸ್ತಾಗುತ್ತೆ ಅಂದ್ರೆ, ಚೆನ್ನಾಗಿ ಊಟ ಮಾಡ್ತಾರೆ, ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಬಟ್ ಎದ್ದಿದ್ರೆ ತುಂಬಾ ಸುಸ್ತಾಗುತ್ತೆ. ಒಂದು ಹೆಜ್ಜೆ 2 ಹೆಜ್ಜೆ ಮುಂದೆ ನಾರ್ಮಲ್ ಆಗಿ ಊಟ ಮಾಡ್ಕೊಂಡು ನಡೆಯಕ್ ಹೋದ್ರು ಕೂಡ ನಡೆಯಕ್ಕಾಗಲ್ಲ. ಮತ್ತೆ ಏನಾಗುತ್ತೆ, ತುಂಬಾ ಸುಸ್ತಾಗುತ್ತೆ. ಒಂದು ಕಾಲು, ನಮ್ಮ ಕಾಲುಗಳಲ್ಲಿ ಭಾರ ಜಾಸ್ತಿ ಆಗೋ ತರ ಆಗುತ್ತೆ. ಕಾಲ್ನ ಎಳೆದಾಡ್ದಂಗ್ ಆಗುತ್ತೆ. ಒಂದು ಹೆಜ್ಜೆ ಮುಂದೆ ಇಡಕ್ಕೆ ನಮ್ ಕಾಲ್ಗೆ ಏನೋ ವೆಯ್ಟ್ ಕಟ್ಟಿ ನಾವು ಕಾಲು ಎತ್ತಕ್ ಆಗಲ್ವಲ್ಲ, ಆ ತರ ಫೀಲ್ ಆಗುತ್ತೆ. ಎತ್ತಕ್ ತುಂಬಾ ಭಾರ ಆಗುತ್ತೆ ನಮ್ ಕಾಲು. ಸೊ ಈ ತರ ಏನಾದ್ರು ಆಯ್ತು ಅಂದ್ರೆ ಇದು ಸ್ಟ್ರೋಕ್ ಬರೋ ಅಂತ ಸಿಂಪ್ಟಮ್ ಆಗಿರಬಹುದು, ಸರಿನಾ? ಹಾಗಾಗಿ ನೀವು ಡಾಕ್ಟರ್ನ ವಿಸಿಟ್ ಮಾಡಬೇಕು. 4ನೇದು ಬಂದು ತುಂಬಾ ಇಂಪಾರ್ಟೆಂಟ್ ರೀ ಇದು ಮಾತ್ರ. ಯಾಕೆ ಅಂದ್ರೆ ಇದು ಟ್ರಾನ್ಸಿಯಂಟ್ ಇಸ್ಟಮಿಕ್ ಅಟ್ಯಾಕ್ ಅಂತ ಕರಿತೀವಿ ನಾವು, ಸರಿನಾ? ಸೊ ಇದು ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ನಮ್ಮ ಬಾಡಿಲಿ ಅರ್ಧ ಏನಿರುತ್ತೆ, ಅರ್ಧ ಪಾರ್ಟ್ ಫುಲ್ ಕಂಪ್ಲೀಟ್ ಆಗಿ ನಮ್ ಕೆಲಸ ಮಾಡ್ದಂಗ ಆಗುತ್ತೆ. ಅಂದ್ರೆ ನಮ್ನೆಸ್, ಜೋಮ್ ಇಟ್ಕೊಳ್ಳೋ, ಸರಿನಾ? ನಂಬಾಗೋ, ಮರಗಟ್ಟುವಿಕೆ ಆಗುವುದು, ಇಲ್ಲ ಜೋಮ್ ಇಟ್ಕೊಳ್ಳೋ ಅಂಥದ್ದು. ಕೈ ಎತ್ತಕ್ಕಾಗಲ್ಲ, ಒಂದ್ ಸೈಡು ಕಾಲು ಎತ್ತಕ್ಕಾಗಲ್ಲ. ನೋಡಿ, ನಮ್ಮ ಬ್ರೈನ್ ಇದೆಯಲ್ಲ ಈ ತರ ಇರುತ್ತೆ. 2 ಹೆಮಿಸ್ಫಿಯರ್ ಇರುತ್ತೆ, ಸರಿನಾ? ನಮ್ಮ ಬ್ರೈನ್ ಒಂದೇ ಅಲ್ಲ. ಸೊ ಇದನ್ನ ನಾವು ರೈಟ್ ಹೆಮಿಸ್ಫಿಯರ್, ಇದನ್ನ ಲೆಫ್ಟ್ ಹೆಮಿಸ್ಫಿಯರ್, ಇವೆರಡು ಕೂಡ ಒಂದು ನರ್ವ್ ಬ್ಯಾಂಡ್ ಇಂದ ಕನೆಕ್ಟ್ ಆಗಿರುತ್ತೆ. ಅದು ನಾವು ಕಾರ್ಪಸ್ ಕೊಲಾಸಮ್ ಅಂತ ಕರಿತೀವಿ. ರೈಟ್ ಸೈಡ್ ಬ್ರೈನ್ ಕರೆಕ್ಟ್ ಆಗಿ ಫಂಕ್ಷನ್ ಮಾಡ್ತಿತ್ತು ಅಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇರೋ ಅಂತ ಪಾರ್ಟ್ಸ್ಗಳು ಏನಾಗುತ್ತೆ, ಫಂಕ್ಷನ್ ಮಾಡುತ್ತೆ. ಲೆಫ್ಟ್ ಸೈಡ್ ಬ್ರೈನ್ ರೈಟ್ ಸೈಡ್ ನ ಕಂಟ್ರೋಲ್ ಮಾಡುತ್ತೆ. ಈಗ ರೈಟ್ ಸೈಡ್ ಏನಾದ್ರು ಬ್ರೈನ್ಗೆ ಪ್ರಾಬ್ಲಮ್ ಆಯ್ತು ಅಂದ್ರೆ ಲೆಫ್ಟ್ ಸೈಡ್ ಯಾವ್ಯಾವ ಅಂಗಾಂಗಗಳಿದಾವೆ ಅದೆಲ್ಲನೂ ಕೂಡ ಡ್ಯಾಮೇಜ್ ಆಗುತ್ತೆ. ಸರಿ, ಈಗ ನಂಗೆ ಎಡಗೈ ಆಡ್ಸಕ್ ಆಗ್ತಿಲ್ಲ, ಎಡಗಾಲು, ಎಡಗಣ್ಣು, ಕರೆಕ್ಟ್ ಅಲ್ವಾ? ಕೆನೆ, ತುಟಿ, ಮತ್ತೆ ಕಾಲಾಗಿರ್ಬೋದು, ಸರಿನಾ? ನಮ್ಮ ಪಾದ ಆಗಿರ್ಬೋದು, ಈ ಕಂಪ್ಲೀಟ್ ಎಡಗಡೆ ಏನಾದ್ರೆ ಸ್ಟ್ರೋಕ್ ಆಗೋಗುತ್ತೆ. ಅದ್ ಯಾಕೆ ಅಂದ್ರೆ ಬಲಗಡೆ ಇರುವಂತ ರೈಟ್ ಹೆಮಿಸ್ಫಿಯರ್ಗೆ ಪ್ರಾಬ್ಲಮ್ ಆದ್ರೆ, ಇಲ್ಲಿ ಬ್ಲಾಕೇಜ್ ಆಯ್ತು ಅಂದ್ರೆ, ಇಲ್ಲಾಂದ್ರೆ ಬ್ಲಡ್ ಸಪ್ಲೈ ಆಗಿಲ್ಲ ಅಂದ್ರೆ, ನೋಡಿ, ಬಲಗಡೆ ಬ್ರೈನು ಎಡಗಡೆ ಅಂಗಾಂಗನ ಕಂಟ್ರೋಲ್ ಮಾಡುತ್ತೆ. ಎಡಗಡೆ ಬ್ರೈನು ಬಲಗಡೆ ಇರುವಂತ ಕಂಪ್ಲೀಟ್ ಅಂಗಾಂಗನ ಕಂಟ್ರೋಲ್, ಇದು ನಾವು ಸಿಂಪ್ಯಾಥೆಟಿಕ್ ಮತ್ತೆ ಪ್ಯಾರಾಸಿಂಪ್ಯಾಥೆಟಿಕ್ ಅಂತ ಕರಿತೀವಿ. ಮತ್ತೆ ಈ ಟ್ರಾನ್ಸಿಯಂಟ್ ಇಸ್ಟಮಿಕ್ ಅಟ್ಯಾಕ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತೆ, ಕಣ್ಣಿನ ಪ್ರಾಬ್ಲಮ್ ಆಗುತ್ತೆ. ಸರಿನಾ? ಕಣ್ಣು ಸರಿಯಾಗಿ ಸಡನ್ ಆಗಿ ಇಮಿಡಿಯೇಟ್ ಆಗಿ ಕಾಣಿಸಲ್ಲ. ಡಬಲ್ ಅಂದ್ರೆ ಡಬಲ್ ವಿಷನ್ ಕಾಣಿಸುವಂಥದ್ದು, ಈ ತರ ಪ್ರಾಬ್ಲಮ್ ಆಗುತ್ತೆ. ಸರಿಯಾಗಿ ಸ್ಪೀಚ್ ಮಾತಾಡಕ್ಕಾಗಲ್ಲ, ತೊದೀತಾ ಇರ್ತೀವಿ. ಸೊ ಇದೆಲ್ಲಾನು ಕೂಡ ಪಾರ್ಶ್ವವಾಯು ಆಗೋದಿಕ್ಕೆ ಬರುವಂತ ಸಿಂಪ್ಟಮ್. ಈ ತರ ಸಿಂಪ್ಟಮ್ಸ್ ಏನಾದ್ರು ಬಂದ್ಬಿಟ್ರೆ ನೀವು ಇಮಿಡಿಯೇಟ್ ಆಗಿ ಫಸ್ಟ್ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡ್ಬಿಡಿ, ಸರಿನಾ? ನ್ಯೂರಾಲಜಿಸ್ಟ್ ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಅಂದ್ರೆ ನರರೋಗ ತಜ್ಞ, ಅವನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ನೀವು. ಓಕೆ. 5ನೇದು ಬಂದ್ರೆ ನಿಮ್ಗೆ ಲಾಸ್ ಆಫ್ ಬ್ಯಾಲೆನ್ಸ್ ಲಾಸ್ ಆಗುತ್ತೆ. ಈಗ ನಾವು ನಡಿಬೇಕಾದ್ರೆ ಕರೆಕ್ಟ್ ಆಗಿ ನಡೀತಾ ಇರ್ತೀವಿ. ನೀವು ಇಮ್ಮಿಡಿಯೇಟ್ ಆಗಿ ನಡಿಬೇಕಾದ್ರೆ ದಾರಿನೇ ದೊಡ್ಡ ಹಳ್ಳ ತರ ಕಾಣಿಸ್ಬಿಡುತ್ತೆ, ಸರಿನಾ? ಸೊ ಮತ್ತೆ ನಾನೆಲ್ಲೋ ಬಿದೋಗ್ತೀನಿ ಅಂತ ಫೀಲ್ ಆಗ್ತಾ ಇರುತ್ತೆ, ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ನೀವು ನಡಿಬೇಕಾದ್ರೆ ಸೊಟ್ಟ ನಡೆಯೋದು, ಇಲ್ಲ ಅಲ್ಲೇ ಓಡಾಡ್ತಿರ್ತೀರಾ, ಈ ತರ ಪ್ರಾಬ್ಲಮ್ಸ್ ಆಗುತ್ತೆ. ಇದು ಏನಾಗುತ್ತೆ, ಇದು ನೋಡಿ, ಇದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಬ್ರೈನ್ ಕರೆಕ್ಟ್ ಆಗಿ ಕೆಲಸ ಮಾಡ್ತಿಲ್ಲ, ಸರಿನಾ? ಅಂದ್ರೆ ರಕ್ತ ಸಂಚಾರ ಬ್ಲಾಕೇಜ್ ಏನಾದ್ರು ಆಗಿತ್ತು ಅಂದ್ರೆ ನಮ್ಮ ನ್ಯೂರಾನ್ಸ್ ಏನಾಗುತ್ತೆ, ಡಿಸ್ಟರ್ಬ್ ಆಗೋಗಿ ಕರೆಕ್ಟ್ ಆಗಿ ನಮ್ಗೆ ಸಿಗ್ನಲ್ ನ ಪಾಸ್ ಮಾಡಲ್ಲ ಮೋಟಾರ್ ಆರ್ಗನ್ಸ್ಗೆ. ಅವಾಗ ಏನಾಗುತ್ತೆ ನಮ್ಗೆ, ಸೊ ನಡೆಯೋದಕ್ಕೆ ಇಂಬ್ಯಾಲೆನ್ಸ್ ಇದೆಲ್ಲ, ಸೊ ನಡೆಯೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ತಟ್ಟಾಡ್ತಿರ್ತೀವಿ, ಯಾರೋ ನೋಡಿದ್ರೆ ನೀವು ಕುಡ್ದಿರ್ಬೋದೇನೋ ಅನ್ಸುತ್ತೆ. ಸಡನ್ ಆಗಿ ಏನಾದ್ರು ಇಂಬ್ಯಾಲೆನ್ಸ್ ಆಯ್ತು ಅಂದ್ರೆ ಹಾಲ್ ತಗೊಂಬರಕ್ ಹೋಗಿ ನೀವು ಮನೆಗೆ ಬರ್ಬೇಕಾದ್ರೆ ಅಲ್ಲೇ ತಟ್ಟಾಡ್ಕೊಂಡು ಸುಧಾರಿಸ್ಕೊಂಡು
ಬಿದ್ದೋಗಂಗಾಗತ್ತೆ. ಸೊ ಅವಾಗ ನೀವು ಕಷ್ಟ ಬಿದ್ದು ಮನೆಗೆ ಬರ್ಬೇಕಾಗತ್ತೆ. ಈ ತರ ಬಂತು ಅಂದ್ರೆ ಅದು ಸ್ಟ್ರೋಕ್ ಆಗುವಂತ ಚಾನ್ಸಸ್ ಇರಬಹುದು ಅಂತ. ಸೊ ಮನೆಗೆ ನಾವು ಅದನ್ನ ಗಿಡ್ಡಿನೆಸ್, ನಮ್ಗೆ ವೆಸ್ಟಿಬ್ಯೂಲ್, ಕಿವಿಲಿ ವೆಸ್ಟಿಬ್ಯೂಲ್ ಅಂತ ಇರುತ್ತೆ. ಸೊ ಅದರಿಂದನೂ ಆಗುತ್ತೆ, ಸರಿನಾ? ಅದಕ್ಕೆ ಈ ತರ ಏನಾದ್ರು ನಿಮ್ಗೆ ಜಾಸ್ತಿ ತಲೆ ಸುತ್ತೋದು, ಸೊ ಇಂಬ್ಯಾಲೆನ್ಸ್, ನಡೆಯಕ್ಕೆ ಆಗ್ತಿಲ್ಲ ಇದು ಎದ್ದ ತಕ್ಷಣ ತಲೆ ಸುತ್ತೋದು, ಇದೆಲ್ಲ ಆಯ್ತು ಅಂದ್ರೆ ಒಂದು ಕಿವಿ ಡಾಕ್ಟರ್ಗೂ ಹೋಗಿ, ENT ಕ್ಲಿನಿಕ್ಗೂ ಒಂದ್ಸರಿ ತೋರಿಸ್ಕೊಳ್ಳಿ, ಮತ್ತೆ ನ್ಯೂರಾಲಜಿಸ್ಟ್ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಇನ್ನೊಂದು ಸಮಸ್ಯೆ ಏನು ಅಂದ್ರೆ ಬ್ರೈನ್ ಸ್ಟ್ರೋಕ್ ಏನು ನಮ್ಗೆ ಸಿಂಟಮ್ ಕೂಡ ಅಂದ್ರೆ ಕೋಆರ್ಡಿನೇಷನ್ ಪ್ರಾಬ್ಲಮ್ಸ್, ಕೋಆರ್ಡಿನೇಷನ್ ಮತ್ತೆ ಕಾಗ್ನಿಷನ್ ಪ್ರಾಬ್ಲಮ್. ಕಾಗ್ನಿಷನ್ ಅಂದ್ರೆ ನಾನು ಹೇಳಿದ್ರೆ ನಿಮ್ಗೆ ರೆಕಗ್ನೈಸ್ ಆಗಲ್ಲ, ಸಡನ್ ಮರ್ತೋಗ್ತಾ ಇರುತ್ತೆ, ಆಗಲ್ಲ, ಇದೆಲ್ಲ ಡೇಟ್ಗಳನ್ನ ಮರಿತೀವಿ, ಪ್ಲೇಸ್ ಮರಿತೀವಿ, ವ್ಯಕ್ತಿ ಹೆಸರು ಮರಿತೀವಿ, ಇದೆಲ್ಲ ಆಗುತ್ತೆ. ಕೋಆರ್ಡಿನೇಷನ್ ಪ್ರಾಬ್ಲಮ್ ಅಂದ್ರೆ ಕರೆಕ್ಟಾಗಿ ನೀವು ಚಪ್ಪಲಿ ಇರುತ್ತೆ, ಚಪ್ಪಲಿ ಹಾಕೊಳಕ್ ಹೋಗ್ತೀರಾ, ಚಪ್ಪಲಿ ಹಾಕೊಳಕ್ ಆಗಲ್ಲ ಸರಿಯಾಗಿ. ಇಲ್ಲ ಏನಾದ್ರು ಗುಂಡಿ ಬಿಚ್ಕೊಂಡಿರುತ್ತೆ, ಈ ಗುಂಡಿನ ಸೊ ನೀವು ಹಾಕೊಳಕ್ ಸರಿಯಾಗಿ ಆಗಲ್ಲ. ಇಲ್ಲಾಂದ್ರೆ ಸೂಜಿಗೆ ದಾರ ಹಾಕ್ಬೇಕು, ಅವಾಗಲೂ ಕೂಡ ನಮ್ಗೆ ಕರೆಕ್ಟಾಗಿ ಕೋಆರ್ಡಿನೇಷನ್ ಆಗಲ್ಲ. ಈ ತರ ಕೋಆರ್ಡಿನೇಷನ್ ಏನಾದ್ರು ಮಿಸ್ ಮ್ಯಾಚ್ ಆಗ್ತಾ ಇದೆ ಅಂದ್ರೆ ಅದು ನಮ್ಮ ಬ್ರೈನ್ ಅಲ್ಲಿ ಏನೋ ಸ್ಟ್ರೋಕ್ ಆಗೋಕ್ಕೆ ಸಮಸ್ಯೆ ಇರ್ಬೋದು ಅಂತ ಅರ್ಥ. ಮತ್ತೆ ಇನ್ನೊಂದು ವಿಷನ್ ಪ್ರಾಬ್ಲಮ್, ನಾನು ಹೇಳಿದೀನಿ ನಿಮ್ಗೆ. ವಿಷನ್ ಪ್ರಾಬ್ಲಮ್ ಏನಾಗುತ್ತೆ, ಎರಡು ತರ ಬರುತ್ತೆ. ಒಂದು ಬ್ಲರ್ಡ್ ವಿಷನ್, ಇಂದು ಡಬಲ್ ವಿಷನ್ ಅಂತ ಬರುತ್ತೆ. ನಮ್ಗೆ ಮೋಸ್ಟ್ ಪ್ರಾಬಬಲ್ ಆಗಿ ಇವನ್ ವಿಷನ್ ಕೂಡ, ವಿಷನ್ ಅಂದ್ರೆ ಏನು ಕರೆಕ್ಟ್ ಆಗಿ, ಇದು ನಮಗೆ ಸಿಸ್ ಟ್ರಾನ್ಸ್ ರಿಯಾಕ್ಷನ್ ಇಂದ ನಮ್ಗೆ ಆಗುತ್ತೆ. ಸರ್ ಇದು ಒಂದು ಬಯೋಕೆಮಿಕಲ್ ರಿಯಾಕ್ಷನ್. ನಮ್ಗೆ ಬ್ಲೈಂಡ್ ಸ್ಪಾಟ್, ಯೆಲ್ಲೋ ಸ್ಪಾಟ್, ನಮ್ಮ ರೆಟಿನಾ, ಕಾರ್ನಿಯಾ, ಇದೆಲ್ಲಾನು ಕರೆಕ್ಟ್ ಆಗಿ ಫಂಕ್ಷನ್ ಮಾಡುತ್ತೆ ನಾರ್ಮಲ್ ಆಗಿ ಇರೋರ್ಗೆ. ಬಟ್ ಸ್ಟ್ರೋಕ್ ಆಗೋರ್ಗೆ ಪ್ರಾಬ್ಲಮ್ ಏನಾಗುತ್ತೆ, ಸಡನ್ ಆಗಿ ವಿಷನ್ ಬ್ಲರ್ ಆಗುತ್ತೆ, ಅಂದ್ರೆ ಮಂಜಾಗುವಂಥದ್ದು. ಮತ್ತೆ ಒಂದೊಂದು ವಸ್ತು ಎರಡೆರಡು, ಇದೆಲ್ಲ ಡಬಲ್ ವಿಷನ್, ಎರಡೆರಡು ತರ ಕಾಣಿಸೋದು. ಇದೆಲ್ಲ ಆಯ್ತು ಅಂದ್ರೆ ಆಫ್ಥಮಾಲಜಿಸ್ಟ್ ಅಂದ್ರೆ ಕಣ್ಣಿನ ಡಾಕ್ಟರ್ ಚೆಕ್ ಮಾಡಿಸ್ಕೊಂಡು ಮತ್ತೆ ಇಮ್ಮಿಡಿಯೇಟ್ ಆಗಿ ನ್ಯೂರಾಲಜಿಸ್ಟ್ ಹತ್ರನು ಕೂಡ ನೀವು, ಅವಾಗ ಅವ್ರು ಹೇಳ್ತಾರೆ ಕಣ್ಣು ನಿಮ್ಗೇನು ಸಮಸ್ಯೆ ಇಲ್ಲ ಅಂತ. ಆದ್ರೂ ಕೂಡ ನಿಮ್ಗೆ ಬ್ಲರ್ ಆಗುತ್ತೆ, ಡಬಲ್ ವಿಷನ್ ಆಗುತ್ತೆ ಅಂದಿದ ತಕ್ಷಣ ನ್ಯೂರಾಲಜಿಸ್ಟ್ ಹತ್ರ, ನರರೋಗ ತಜ್ಞನ ನೀವು ಕಾಂಟ್ಯಾಕ್ಟ್ ಮಾಡಿ. ಇನ್ನೊಂದು ಸಮಸ್ಯೆ ಹೇಳೋದಾದ್ರೆ ಪಾರ್ಷಿಯಲ್ ವೀಕ್ನೆಸ್. ಪಾರ್ಷಿಯಲ್ ವೀಕ್ನೆಸ್ ಅಂದ್ರೆ ಇದು ಈಕ್ವಲೆಂಟ್ ಟು ಟ್ರೇನ್ಸಿಯಂಟ್ ಇಸ್ಟಮಿಕ್ ಅಟ್ಯಾಕ್, ಇದೊಂದು ಪಾರ್ಟ್. ಸೊ ಪಾರ್ಷಿಯಲ್ ವೀಕ್ನೆಸ್ ಹೆಂಗಾಗುತ್ತೆ ಅಂದ್ರೆ ಕೈ ಎತ್ತಕ್ಕಾಗಲ್ಲ, ಸಡನ್ ಆಗಿ ಕೈಯಲ್ಲಿ ನಮ್ನೆಸ್, ಜೋಮ್ ಇಟ್ಕೊಳ್ಳೋದು, ಕೈ ಮಡ್ಚಕ್ಕಾಗಲ್ಲ, ಕಾಲು ಎತ್ತಕ್ಕಾಗಲ್ಲ, ಕಾಲಲ್ಲಿ ನಡೆಯಕ್ಕಾಗಲ್ಲ, ಸರಿನಾ? ಸೊ ಚಿಲ್ಕ ಹಾಕಕ್ಕೆ ಪ್ರಾಬ್ಲಮ್ ಆಗುವಂಥದ್ದು. ಯಾವ್ದಾದ್ರು ಒಂದು ವಸ್ತು, ಕಾಫಿ ಇಟ್ಕೊಂಡ್ರೆ ಕಾಫಿ ಸ್ವಾಧೀನ ಇರಲ್ಲ ಕೈ, ಸೊ ಕಾಫಿ ಇಟ್ಕೊಂಡು ಹಂಗೆ ಹಂಗೆ ಲೋಟ ಬಿದ್ದೋಗ್ಬಿಡತ್ತೆ. ಸೊ ಈ ತರ ಏನಾದ್ರು ಪ್ರಾಬ್ಲಮ್ಸ್ ಆಯ್ತು ಅಂದ್ರೆ ಮೋಸ್ಟ್ ಪ್ರಾಬಬಲಿಗೆ ನಿಮ್ ಬ್ರೈನ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಅರ್ಥ. ನಿಮ್ಗೆ ಇನ್ನೊಂದು ಮೇಜರ್ ಹೇಳ್ತೀನಿ ನಾನು, ಹೈಪರ್ ಟೆನ್ಷನ್. 60-70% ಬ್ರೈನ್ ಸ್ಟ್ರೋಕ್ ಆಗೋದು ಯಾರಿಗೆ ಅಂದ್ರೆ ಹೈಪರ್ ಟೆನ್ಷನ್. ದಯವಿಟ್ಟು BP ಇರೋರು, BP ಶುಗರ್ ಇವೆರಡು ಕೂಡ ಸೈಲೆಂಟ್ ಕಿಲ್ಲರ್ಸ್. BP ಯಾರಿಗಿದೆಯೋ ಅವರು ಟ್ಯಾಬ್ಲೆಟ್ನ ಏನಾದ್ರು ಒಂದ್ಸರಿ ತಗೊಂಡು ನಂಗೆ ಲೈಫ್ ಲಾಂಗ್ ತಗೊಬೇಕಲ್ಲ ಅಂತ ಅವಾಯ್ಡ್ ಮಾಡಬಾರ್ದು. ಮತ್ತೆ ತಗೊಂಡ್ಮೇಲೆ ಅಯ್ಯೋ ತಗೊಂಡ್ ನಂಗೆ ಬೇಜಾರಾಗೋಗಿದೆ, ಬಿಟ್ಬಿಡ್ತೀನಿ, ಏನಾಗುತ್ತೋ ನೋಡೋಣ ಅಂದ್ರೆ ನಿಮ್ಗೆ ಎರಡು ಪ್ರಾಬ್ಲಮ್, ಎರಡಲ್ಲ 3-4 ಪ್ರಾಬ್ಲಮ್. ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಬ್ರೈನ್ ಸ್ಟ್ರೋಕ್ ಆಗುತ್ತೆ. ಈ ಮೂರು ಕೂಡ ಕಟ್ಟಿಟ್ಟ ಬುತ್ತಿ BP-ಗೆ, ಸರಿನಾ? ಹೈಪರ್ ಟೆನ್ಷನ್ ಇರೋರು ಖಂಡಿತ ನೀವು ಡೋಸೇಜ್ ಮತ್ತೆ ಸೊ ಏನೋ ರೊಟೀನ್ ಏನಿದೆಯಾ ನಿಮ್ದು, ಕರೆಕ್ಟಾಗಿ ಏನು ಹೇಳಿರ್ತಾರೆ ಡಾಕ್ಟರ್ಸ್, ಅದನ್ನ ಕರೆಕ್ಟಾಗಿ ನೀವು ಮೇಂಟೈನ್ ಮಾಡಿ. ಯಾವುದೇ ಕಾರಣಕ್ಕೂ ಒಂದಿನ ಟ್ಯಾಬ್ಲೆಟ್ನ ಮಿಸ್ ಮಾಡ್ಕೊಂಬೇಡಿ. ಬ್ಲಡ್ ಪ್ರೆಷರ್ ಜಾಸ್ತಿ ಆಯ್ತು ಅಂದ್ರೆ ಬ್ಲಡ್ ಫ್ಲೋ ರೇಟ್ ಜಾಸ್ತಿ ಆಗುತ್ತೆ. ಬ್ಲಡ್ ಫ್ಲೋ ರೇಟ್ ಆಯ್ತು ಅಂದ್ರೆ ಪೈಪಲ್ಲಿ ನೀರು, ಈಗ ನೋಡಿ, ಈಗ ಪೈಪಲ್ಲಿ ನೀರು ಹೋಗ್ತಾ ಇರುತ್ತೆ, ಪ್ರೆಷರ್ ಜಾಸ್ತಿ ಆಯ್ತು ಪೈಪ್ ಏನಾಗುತ್ತೆ, ಒಡ್ಕೊಳ್ಳುತ್ತೆ, ರಪ್ಚರ್ ಆಗುತ್ತೆ, ನೀರು ಆಚೆ ಬರುತ್ತೆ. ನಮ್ಮ ದೇಹದಲ್ಲಿ ರಕ್ತ ಕೂಡ ರಕ್ತನಾಳದಲ್ಲಿ ಏನಾಗುತ್ತೆ, ಹರ್ಕೊಂಡು ಹೋಗ್ತಾ ಇರುತ್ತೆ. ಪ್ರೆಷರ್ ಜಾಸ್ತಿ ಆದ್ರೆ ಏನಾಗುತ್ತೆ, ಬ್ಲಡ್ ವೆಸಲ್ ಅಂದ್ರೆ ರಕ್ತನಾಳ ರಪ್ಚರ್ ಆಗಿ ಅದರಿಂದ ರಕ್ತ ಆಚೆ ಬಂದು ಅಲ್ಲಿ ಹೆಪ್ಪುಕಟ್ಟಿ ನಮ್ಗೆ ಏನಾಗುತ್ತೆ, ಸೊ ಈ ಸ್ಟ್ರೋಕ್ ಬರುವಂತ ಚಾನ್ಸಸ್ ಇದೆ. ಇನ್ನೊಂದು ಮೇಜರ್ ಸಿಂಪ್ಟಮ್ ಅಬ್ಸರ್ವ್ ಮಾಡ್ಕೊಬಹುದು, ಸರಿನಾ? ಅದು ನಾವು ಅರಿಥೀಮಿಯಾ ಅಂತ ಕರಿತೀವಿ. ಅಂದ್ರೆ ಇರ್ರೆಗ್ಯುಲರ್ ಅರಿಥೀಮಿಯಾ ಅಂತ ಕರಿತೀವಿ. ಇರ್ರೆಗ್ಯುಲರ್ ಅರಿಥೀಮಿಯಾ ಅಂದ್ರೆ ಬ್ರಾಕಿಕಾರ್ಡಿಯಾ ಅಂದ್ರೆ ಪಾಲ್ಪಿಟೇಷನ್ ರೇಟ್, ನಮ್ಮ ಹೃದಯ, ನಮ್ಮ ಹಾರ್ಟ್ ಇಂದ ಪಾಲ್ಪಿಟೇಷನ್ ರೇಟ್ ಜಾಸ್ತಿ ಆಗುತ್ತೆ, ಹೊಡ್ಕೊಳಕ್ ಶುರು ಆಗುತ್ತೆ, ಲಬ್ ಡಬ್ ಲಬ್ ಡಬ್ ಲಬ್ ಅಂತ ನಿಮ್ಗೆ ಫೀಲ್ ಆಗುತ್ತೆ ಅದು. ಸರಿ, ಇಮಿಡಿಯೇಟ್ ಆಗಿ ನೀವು ವಿತೌಟ್ ರೀಸನ್, ಯಾವುದೇ ತರ ಆಂಗ್ಸೈಟಿ ಇಲ್ದಲೆ, ಸ್ಟ್ರೆಸ್ ಇಲ್ದಲೆ, ಟೆನ್ಷನ್ ಇಲ್ದಲೆ, ಸರಿನಾ, ಇಲ್ಲಾಂದ್ರೆ ಹೈಪರ್ ಆಕ್ಟಿವಿಟಿ ಇಲ್ದಲೆ ನಮ್ಗೇನಾಗುತ್ತೆ, ಈ ಪಾಲ್ಪಿಟೇಷನ್ ರೇಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ನಾವು ಅದನ್ನ ಬ್ರಾಕಿಕಾರ್ಡಿಯಾ, ಟ್ರಿಕಿಕಾರ್ಡಿಯಾ ಎರಡು ತರ ಹೇಳ್ತೀವಿ.
ಬ್ರ್ಯಾಕಿಕಾರ್ಡಿಯಾ ಬಂದು ನಿಮ್ಗೆ ಹಾರ್ಟ್ ಬೀಟ್ ಏನಾಗುತ್ತೆ ಜಾಸ್ತಿ ಆಗುತ್ತೆ, ನೀವು ಕೈ ಹಿಡ್ಕೊಂಡ್ರೆ ನಿಮ್ಗೆ ಫೀಲ್ ಆಗುತ್ತೆ. ಇಲ್ಲ ನಿಮ್ಗೆ ಹಂಗೆ ನಿಮ್ಮ ಹಾರ್ಟ್ ಬೀಟು ಏನಾಗುತ್ತೆ ಸೌಂಡ್ ಆಗೋದು ಗೊತ್ತಾಗುತ್ತೆ. ಸಾಮಾನ್ಯವಾಗಿ ನಾರ್ಮಲ್ ಆಗಿರೋರಿಗೆ ಹಾರ್ಟ್ ಬೀಟ್ ಆಗೋದು ನಮ್ಗೇನು ಗೊತ್ತಾಗಲ್ಲ. ನಾವು ಸ್ಟೆಥೋಸ್ಕೋಪಲ್ಲಿ ನೋಡ್ಕೊಂಡ್ರೆ ಇಲ್ಲ ಕೈ ಒತ್ತಿ ಇಟ್ಕೊಂಡ್ರೆ ಗೊತ್ತಾಗುತ್ತೆ. ಈ ಥರ ಆಯಿತು ಅಂದರೆ ಖಂಡಿತ, ಯಾಕಂದರೆ ಹಾರ್ಟು ಮತ್ತು ಬ್ರೈನು ಎರಡು ಕೂಡ ಕನೆಕ್ಟ್. ಈ ಹಾರ್ಟಿಂದನೇ ಹಾರ್ಟ್ ಪಂಪ್ ಮಾಡೋದೇ ರಕ್ತ ಬ್ರೈನ್ಗೆ ಹೋಗೋದು, ಸರಿನಾ? ಬ್ರೈನ್ಗೆ ಹೋದ್ರೆ ರಕ್ತ, ಅದಕ್ಕೆ ನಮ್ಮ ಬ್ರೈನ್ ಸೆಲ್ಸ್ ನ್ಯೂರಾನ್ಸ್ಗೆ ಕರೆಕ್ಟಾಗಿ ನ್ಯೂಟ್ರಿಷನ್ ಸಿಗುತ್ತೆ. ಸೊ ಹಾಗಾಗಿ ಯು ಶುಡ್ ಬಿ ವೆರಿ ಕೇರ್ಫುಲ್, ಸರಿನಾ? ಹಾರ್ಟ್ ಬೀಟು ಅದೇನಾದ್ರು ಜಾಸ್ತಿ ಆಯಿತು ಅಂದರೆ ಇದು ಬ್ರೈನ್ ಸ್ಟ್ರೋಕ್ ಆಗುವಂಥ ಚಾನ್ಸಸ್ ಇದೆ ಅಂತ. ಇಷ್ಟು ಪ್ರಾಬ್ಲಮ್ಸು ಕೂಡ, ಸರಿನಾ, ಇಮ್ಮಿಡಿಯೇಟ್ ಆಗಿ ನಿಮ್ಗೆ ಬಂದಿದ್ದ ತಕ್ಷಣ ಇನ್ನು 15 days 1 monthಲ್ಲಿ ನಿಮಗೆ ಬ್ರೈನ್ ಸ್ಟ್ರೋಕ್ ಆಗುತ್ತೆ. ಅಂದರೆ ಪರ್ಮನೆಂಟಾಗಿ ನಿಮಗೆ ಡ್ಯಾಮೇಜ್ ಆಗುವಂಥ ಅಂಗವಿಕಲರ ಆಗೋಗ್ಬಿಡ್ತೀರ. ಅರ್ಥ ಆಯ್ತಲ್ಲ? ಇಷ್ಟು ಪ್ರಾಬ್ಲಮ್ಸು ಅರ್ಲಿ ನಿಮ್ಗೇನಾದ್ರು ಆಗ್ತಾ ಇದೆ ಅಂದಿದ ತಕ್ಷಣ ಯಾವುದೇ ಥರ ನೆಗ್ಲೆಕ್ಟ್ ಮಾಡ್ದಂಗೆ ಇಮ್ಮಿಡಿಯೇಟಾಗಿ ಡಾಕ್ಟರ್ನ ನೀವು ಕಾಂಟ್ಯಾಕ್ಟ್ ಮಾಡಿ, ಕನ್ಸಲ್ಟ್ ಮಾಡಿ. ಇದು ನನ್ನ ರಿಕ್ವೆಸ್ಟ್, ಸರಿನಾ? ಇಷ್ಟು ಮಾಡಿ ನಿಮಗೆ ಮುಂದೆ ಆಗುವಂಥ ಅನಾಹುತನ ತಪ್ಪಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಆರೋಗ್ಯವಾಗಿರ್ರಿ.